ನಂಬಿಕೆ, ಭದ್ರತೆ, ರಕ್ಷಣೆ ನಾವು ಇವನ್ನೆಲ್ಲ ನೋಡಿದಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ಕನೆಕ್ಟ್ ಮಾಡ್ತೀವಿ. ಆದ್ರೆ ರಕ್ಷಣೆಗೆ ಕರೆ ಮಾಡಿದ ಮಹಿಳೆಗೆ ಇದೇ ಪೊಲೀಸರಿಂದ ಭಯಾನಕ ಅನುಭವ ಆಗತ್ತೆ ಅಂದ್ರೆ ಹೇಗಿರುತ್ತೆ? 112ಗೆ ಕರೆ ಮಾಡಿದ ಮಹಿಳೆಯನ್ನ ರಕ್ಷಿಸಬೇಕಾದ ಪೊಲೀಸರು ಹೇಗೆ ಆಕೆಯ ನಂಬಿಕೆಯನ್ನ ದುರ್ಬಳಕೆ ಮಾಡಿಕೊಂಡು ಆಕೆಯ ಜೀವನವನ್ನ ಹಾಳು ಮಾಡಿದ್ರು ಅನ್ನೋದನ್ನ ಹೇಳ್ತೀವಿ ನೋಡಿ. ಮಹಿಳೆಯೊಬ್ಬರು ತಮ್ಮ ಊರಲ್ಲಿ ನಡೆದ ಗಲಾಟೆ ಕುರಿತು 112 ಎಮರ್ಜೆನ್ಸಿ ಹೆಲ್ಪ್ ಲೈನ್ಗೆ ಕರೆ ಮಾಡ್ತಾರೆ. ಅದೇ ವೇಳೆಗೆ ಡ್ಯೂಟಿಯಲ್ಲಿದ್ದಂತಹ ಪೊಲೀಸ್ ಕಾನ್ಸ್ಟೇಬಲ್ ಪುಟ್ಟಸ್ವಾಮಿ 112 ವಾಹನದ ಚಾಲಕನಾಗಿ ಸ್ಥಳಕ್ಕೆ ಹೋಗ್ತಾನೆ. ಈ ನಡುವೆ ಮಹಿಳೆಯ ಫೋನ್ ನಂಬರ್ ಪಡೆದು ಮಹಿಳೆಯ ಜೊತೆಗೆ ಸಂಪರ್ಕವನ್ನ ಕಾಯ್ದುಕೊಂಡಿದ್ದಾನೆ. ಮಹಿಳೆ ರಕ್ಷಣೆಗಾಗಿ ಕರೆ ಮಾಡಿದ ಅಧಿಕಾರಿಯೇ ಆಕೆಯ ವಿಶ್ವಾಸವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಪೊಲೀಸ್ ಪೇದೆ ಪುಟ್ಟಸ್ವಾಮಿ ಸಲುಗೆಯನ್ನ ಬೆಳೆಸಿಕೊಂಡು ಆಕೆಯ ಮನೆಗೆ ಹೋಗಿ 4 ಬಾರಿ ಅತ್ಯಾಚಾರ ದೌರ್ಜನ್ಯವನ್ನ ಎಸಗಿದ್ದಾನೆ ಅನ್ನೋ ಆರೋಪ ಇದೆ. ಇದು ಎಷ್ಟು ಭಯಾನಕ ಅಂದ್ರೆ ಆಕೆಯ ಒಪ್ಪಿಗೆ ಇಲ್ಲದೆ ಆಕೆಯ ಮನೆಯಲ್ಲಿ ಇಂಥ ಕೃತ್ಯ ನಡೆದಿದೆ ಎನ್ನಲಾಗಿದೆ. ಅಲ್ಲದೆ ಆತ ಮಹಿಳೆಯಿಂದ ಒಟ್ಟು 12 ಲಕ್ಷ ರೂಪಾಯಿಗಳಷ್ಟು ಹಣವನ್ನ ವಂಚಿಸಿದ್ದಾನೆ ಎಂಬ ಗಂಭೀರ ಆರೋಪ ಕೂಡ ಕೇಳಿ ಬಂದಿದೆ. ಆಕೆಯ ಬಂಗಾರವನ್ನ ಅಡವಿಟ್ಟು ಹಣ ಕೊಟ್ಟಿದ್ದಾಳೆ. ಆದರೆ ನಂತರ ಆಕೆ ಹಣ ಹಿಂದಿರುಗಿಸುವಂತೆ ಕೇಳಿದಾಗ ಪುಟ್ಟಸ್ವಾಮಿ ದರ್ಪಾತ್ ಮೆರೆದು ಕಿಡಿಕಾರಿದ್ದಾರೆ ಎಂದು ಆರೋಪಿಸಲಾಗಿದೆ. ಈ ಎಲ್ಲ ಅನ್ಯಾಯ, ಶೋಷಣೆ, ಬಲಾತ್ಕಾರ, ಹಣ ವಂಚನೆಯ ನಂತರ ಆಕೆ ಮಾನಸಿಕವಾಗಿ ಕುಸಿದು ಬಿದ್ದಿದ್ದಾಳೆ. ತನ್ನ ಮನೆಯಲ್ಲಿ ಆತ್ಮಹತ್ಯೆಗೆ ಕೂಡ ಯತ್ನಿಸಿದ್ದಾಳೆ ಎನ್ನಲಾಗಿದೆ. ಆದರೆ ಅದೃಷ್ಟವಶಾತ್ ಆಕೆಯ ಪ್ರಾಣ ಉಳಿದಿದೆ. ಇದರಿಂದ ತೀವ್ರ ಅಸ್ವಸ್ಥಗೊಂಡ ಮಹಿಳೆ ಕೊನೆಗೆ ರಾಮನಗರದ ಎಂಕೆ ದೊಡ್ಡಿ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾಳೆ. ದೂರು ದಾಖಲಾದ ಬಳಿಕ ಪೇದೆ ಪುಟ್ಟಸ್ವಾಮಿ ತಕ್ಷಣವಾಗಿ ತಲೆಮರೆಸಿಕೊಂಡಿದ್ದಾನೆ. ತನ್ನ ಮೊಬೈಲ್ ಅನ್ನ ಆಫ್ ಮಾಡಿ ಹತ್ತಿರವಿಲ್ಲದ ಕಡೆಗೆ ಓಡಿದ್ದಾನೆ. ಆದರೆ ದೂರು ದಾಖಲಾದ ಕೂಡಲೇ ಎಸ್ಪಿ ಶ್ರೀನಿವಾಸ್ ಗೌಡ ಅವರ ಆದೇಶದಂತೆ ಪೇದೆ ಪುಟ್ಟಸ್ವಾಮಿ ಅವರನ್ನ ಅಮಾನತು ಮಾಡಲಾಗಿದೆ.